ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇವಾಗ ನಾವು ಮಂಗಳೂರು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲಾಂಗ್ ವೀಕೆಂಡ್ ಇರೋದ್ರಿಂದ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಇವಾಗ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 4:30 ಆಗಿದೆ. ಸೊ ಇವಾಗ ಬಿಡ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಸೇರ್ತೀವಿ ಏನು ಅಂತ. 1 ಗಂಟೆಗೆಲ್ಲ ಸೇರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಸೇರ್ತೀವಿ ಅಂತ. ನೀವು ನಮ್ಮ ಜೊತೆ ಬನ್ನಿ, ವ್ಲಾಗ್ನ ಪೂರ್ತಿ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ತೀರಾ ನೋಡಿ ಪೂರ್ತಿ. ಓಕೆ, ಬನ್ನಿ. ಈ ಟ್ರಿಪ್ ನಾವು ಹೋಗ್ತಾ ಇರೋದು ಫುಲ್ಲಿ ಅನ್ಪ್ಲ್ಯಾನ್ಡ್ ಆಗಿರುತ್ತೆ. ಪ್ಲ್ಯಾನ್ ಮಾಡ್ಕೊಂಡಂತೂ ಯಾವುದೂ ಹೋಗಿದ್ದಲ್ಲ. ಫಸ್ಟು ನಮ್ಮ ಪ್ಲ್ಯಾನ್ ಬಂದು ಪಾಂಡಿಚೇರಿಗೆ ಹೋಗೋಣ ಅಂತ ಇತ್ತು. ಮತ್ತೆ ಪ್ಲ್ಯಾನ್ ಎಲ್ಲ ಚೇಂಜ್ ಆಯಿತು. ಬೇಡ, ಮಂಗಳೂರು ಸೈಡ್ ಹೋಗೋಣ, ಸ್ವಲ್ಪ ಚೆನ್ನಾಗಿರುತ್ತೆ, ನಾವು ನೋಡಿಲ್ವಲ್ಲ ಅಂತ ಅಂದ್ಕೊಂಡು ಮಂಗಳೂರಿಗೆ ಹೋಗ್ತಾ ಇರೋದು. ಅಲ್ಲಿ ರೆಸಾರ್ಟ್ಸ್ ಎಲ್ಲ ಬುಕ್ ಮಾಡೋಕ್ಕೆ ನೋಡಿದ್ವಿ, ಬಟ್ ಆದರೆ ಯಾವುದೂ ಸಿಕ್ಕಲಿಲ್ಲ ನಮ್ಮ ಡೇಟ್ಗೆ. ಸ್ಲೀಪಿ. ನಾವು ಎದ್ದಿದ್ದು 3:30ಗೆ. ಮಿನಿ ಎಬ್ಸಿದ್ದಕ್ಕೆ ಎದ್ದಿದ್ದೀವಿ ಅಷ್ಟೇ. ಮಿನಿ ತಾನೇ ಎದ್ದಿಲ್ಲ, ಅವಳು ಹತ್ತಿಲ್ಲ ಅಂತಂದಿದ್ರೆ ಪಕ್ಕ 6 ಗಂಟೆಗೆ ಎದ್ದೊಳ್ತಾ ಇದ್ದಿದ್ದು. ಯಾಕಂದರೆ ನೈಟ್ ಮಲಗಿದ್ದು ಲೇಟ್ ಆಯ್ತಲ್ವಾ, 1:30 ಆಗಿಬಿಡ್ತಲ್ವಾ, ಅದಕ್ಕೋಸ್ಕರ ಎದ್ದಿರಲಿಲ್ಲ. ಮಿನಿ ಎಬ್ಸಿ ನಮ್ಮನ್ನು ರೆಡಿ ಮಾಡಿಸಿದ್ದಾಳೆ. ಸೊ ಅವಳನ್ನ ಕರ್ಕೊಂಡಿದ್ದೀವಿ. ಜಸ್ಟ್ ಹೇಗಿದ್ದಾಳೆ ಇವಾಗ ಸದ್ಯಕ್ಕೆ, ನಿದ್ದೆ ಮಾಡ್ತಾಯಿದ್ದಾಳೆ. ಬನ್ನಿ ಹೋಗಿ ಬರೋಣ ವಾಪಸ್. ಅಷ್ಟವರೆಗೂ ನೀವು ನಮ್ಮ ಜೊತೆ ಟ್ರಾವೆಲ್ ಮಾಡಿ. ಈ ಟ್ರಿಪ್ ನಾವು ಪ್ಲ್ಯಾನ್ಡಾಗಿ ಹೋಗಿದ್ದಲ್ಲ. ನಾನು ಆಗಲೇ ಹೇಳ್ದಾಗೆ ನಾವು ಫಸ್ಟು ಪಾಂಡಿಚೇರಿಗೆ ಅಂದ್ಕೊಂಡಿದ್ದು. ಲಾಸ್ಟ್ ಮೂಮೆಂಟಲ್ಲಿ ಮಂಗಳೂರು ಅಂತ ಅಂದ್ಕೊಂಡ್ವಿ. ಮತ್ತು ರೆಸಾರ್ಟ್ಸ್ ಎಲ್ಲ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಆದರೆ ಯಾವುದೂ ಸಿಕ್ಕಲಿಲ್ಲ ನಮಗೆ. ಎಲ್ಲ ಬುಕ್ಡ್ ಆಗಿಬಿಟ್ಟಿತ್ತು. ಅದು ಬೇರೆ ಇವಾಗ ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ತುಂಬಾ ಜನ, ಎಲ್ಲರೂ ಎಲ್ಲ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಬಿಟ್ಟಿರ್ತಾರೆ. ನಮ್ಗೆ ಅದು ತಲೆಗೆ ಹೊಡಿಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡೋಕ್ಕೆ ಹೋದರೆ ನಮಗೆ ಸಿಕ್ಕಲಿಲ್ಲ. ಸೊ ಅದೊಂದು ಅಪ್ಸೆಟ್ ಆಯಿತು ನಮಗೆ. ಆಮೇಲೆ ಪರವಾಗಿಲ್ಲ ಬಿಡು, ಇದೆ ಅಲ್ಲೇ ಯಾವುದಾದ್ರೂ ಹೋಟೆಲ್ ರೂಮ್ಸ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಮತ್ತೆ ಹೋಗ್ತಾ ಇದ್ದಿದ್ದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಆನ್ ದಿ ವೇಯಲ್ಲಿ ಮಾಡೋಣ ಅಂತ ಇಲ್ಲಿ MTR ಹೋಟೆಲ್ ಹತ್ರ ನಿಲ್ಲಿಸಿದ್ವಿ ಟಿಫನ್ ಮಾಡೋಕ್ಕೆ. ಇಡ್ಲಿ ಬೇಡ, ಇಲ್ಲಿ ನಾನು ಮಸಾಲೆ ದೋಸೆ ತಗೊಂಡಿದ್ದೆ, ಮತ್ತು ಸಾಂಗ್ವಿ, ಆಕಾಶ್ ಮತ್ತು ಮಂಜು ಅವರು ಇಡ್ಲಿ ವಡೆ ಡಿಪ್ ತಗೊಂಡಿದ್ರು. ನನಗೇನೋ ಬೆಳಗ್ಗೆ ಅಷ್ಟು ಸಾಂಬಾರು ಥರ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ದೋಸೆ ತಗೊಂಡಿದ್ದೆ. ಮತ್ತು ಇಲ್ಲಿ ಕೇಸರಿ ಬಾತ್ ತಗೊಂಡಿದ್ರು, ಚೆನ್ನಾಗಿತ್ತು. ಅದೂ ಒಂದು ಸ್ವಲ್ಪ ಶಾವಿಗೆ ಎಲ್ಲ ಹಾಕಿ ಮಾಡಿದರು, ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಈ ಸರಿ ಟ್ರಿಪ್ಪಲ್ಲಿ ಮಂಜುಗೇನು ಅಷ್ಟು ಟಯರ್ಡ್ ಆಗಿಲ್ಲ. ಯಾಕೆ ಅಂತಂದರೆ ಆಕಾಶು ಬೇರೆ ಇದ್ದ ಕಾರ್ ಓಡ್ಸೋಕ್ಕೆ. ಅವ್ನಿಗೆ ಇವಾಗ ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ ಕಾರ್ ಓಡಿಸೋದ್ರಲ್ಲಿ. ಒಂಥರ ಖುಷಿ ಅನಿಸುತ್ತೆ. ನಮ್ಮ ತಮ್ಮ ಅಂದರೆ ಚಿಕ್ಕ ಹುಡುಗದಲ್ಲಿದ್ದಾಗ ಹೇಗೆ ನೋಡಿದ್ವಿ, ಇವಾಗ ಯಾವ ಥರ ಇದ್ದಾನೆ ಅಂತ ಒಂಥರ ಖುಷಿ ಆಗುತ್ತೆ ಅವ್ನು ಕಾರ್ ಓಡಿಸ್ತಾ ಇದ್ದರೆ. ತುಂಬ ಚೆನ್ನಾಗಿ ಓಡಿಸ್ತಾನೆ ಇವಾಗ. ಅದೊಂದು ಅಡ್ವಾಂಟೇಜ್ ನಮಗೆ. ಎಲ್ಲಾದರೂ ದೂರ ಹೋಗಬೇಕು ಅಂದರೆ ಆಕಾಶು ಇರ್ತಾನಲ್ವಾ, ಆಕಾಶು ಮತ್ತು ಮಂಜು ಅವರು ಇಬ್ಬರು ಶೇರ್ ಮಾಡ್ಕೊಂಡು ಓಡಿಸ್ತಾ ಇರ್ತಾರೆ, ಚೆನ್ನಾಗಿರುತ್ತೆ. ಸೊ ಇಲ್ಲಿ ಹಾಲು ಬಂದಿದ್ನಲ್ವಾ ಮನೆಯಿಂದ, ಅದಕ್ಕೆ ಕಾಫಿ ಮಾಡಿಕೊಡು ಅಂತ ಹೇಳಿ ಇಲ್ಲಿ ನಿಲ್ಲಿಸಿದ್ರು. ಕಾಫಿ ಮಾಡೋಣ ಅಂತಂದರೆ ಈ ಕಡೆಯಿಂದ ಒಂದು ಮನೆ ಇದ್ದರೆ ಅಲ್ಲಿಂದ ನಾಯಿ ಎಲ್ಲ ಓಡಿ ಬರ್ತಾಯಿತ್ತು. ನನಗೆ ಫಸ್ಟೇ ನಾಯಿ ಈ ಥರ ಪೆಟ್ಸ್ ಎಲ್ಲ ನಂಗೆ ಸ್ವಲ್ಪ ಭಯ ಆಗುತ್ತೆ. ಇಷ್ಟ ಇಲ್ಲ ಅಂತ ಅಲ್ಲ, ಆದರೆ ಸ್ವಲ್ಪ ಭಯ ಆಗುತ್ತೆ, ಅದಕ್ಕಷ್ಟೇ. ವಾಯ್ಸ್ ಈ ಥರ ಇರೋದಕ್ಕೆ ಏನೂ ಬೇಜಾರಾಗಬೇಡಿ. ಐ ಮೀನ್ ಸ್ವಲ್ಪ ಇರಿಟೇಟ್ ಏನಾದರೂ ಫೀಲ್ ಆದರೆ ಐ ಆಮ್ ರಿಯಲಿ ಸಾರಿ. ಕೋಲ್ಡ್ ಆಗಿಬಿಟ್ಟಿದೆ ತುಂಬ. ನಾನು ಮಾತಾಡ್ಬೇಕಂದ್ರೂ ಕೆಮ್ಮು ಬರೋದು ಅದೆಲ್ಲ ಆಗ್ತಾಯಿದೆ, ಅದಕ್ಕಷ್ಟೇ. ಫೈನಲಿ ಮಂಗಳೂರು ರೀಚ್ ಆದ್ವಿ. 1 o'clock ಆಗಿತ್ತು ರೀಚ್ ಆಗೋ ಅಷ್ಟರಲ್ಲಿ. ಫಸ್ಟ್ ನಾವು ಇವಾಗ ರೂಮ್ಗೆ ಹೋಗಿ ಚೆಕ್-ಇನ್ ಆಗಿ ಮತ್ತೆ ನಾವು ಲಂಚ್ಗೆ ಹೋಗೋಣ ಆಚೆ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಮಳೆ ಬೇರೆ ತುಂಬಾ ಬರ್ತಾಯಿತ್ತು. ಹಾಗಾಗಿ ರೂಮ್ಗೆ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಇದೆ ಅಲ್ಲಿ ಮಂಗಳೂರಲ್ಲಿ. ಒಂಥರ
ಸಿಮಿಲರ್ ಟು ಬ್ಯಾಂಗ್ಳೂರ್ ಥರನೇ ಇತ್ತು ಅಲ್ಲಿ. ಪ್ರಸ್ತುತಾనికి ಲಂಚ್ ಮಾಡಿ ಲಂಚ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಾವು ಬೀಚ್ ಹತ್ರ ಹೋಗೋಣ ಅಂತ ಹೊರಡ್ತಾ ಇದ್ವಿ. ನಮ್ಮ ಬ್ಯಾಡ್ ಲಕ್ ಏನಂತಂದರೆ ಬೀಚ್ ಇವಾಗ ಓಪನ್ ಇಲ್ಲ ಅಂತ. ಆಲ್ಮೋಸ್ಟ್ 1.5 ಮಂತ್ ಬ್ಯಾಕಿಂದನೂ ಕ್ಲೋಸ್ಡ್ ಅಂತ ಅಂತೆ. ಆದರೆ ನಮಗೆ ಗೊತ್ತಿಲ್ಲ, ನಾವು ಫಸ್ಟೇ ತಿಳ್ಕೊಂಡಾದರೂ ಹೋಗಬೇಕಿತ್ತು. ನಮ್ಮ ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ, ನಮ್ಗೆ ಗೊತ್ತಿಲ್ಲ ಅಲ್ವಾ, ಫಸ್ಟ್ ಟೈಮ್ ನಾವು ಇವಾಗ ಹೋಗ್ತಾ ಇದ್ದಿದ್ದು. ನಾವು ಬೆಂಗಳೂರು ಥರನೇ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ಆ ಕಡೆ ಬರೀ ಮಳೆ, ಸ್ವಲ್ಪ ಕ್ಲೌಡಿ ಆಗಿ ಇರುತ್ತೆ ಅಷ್ಟೇ. ಬೆಂಗಳೂರಲ್ಲಾದರೆ ಸ್ವಲ್ಪ ಬಿಸಿಲು ಇರುತ್ತೆ, ಮಳೆ ಬರ್ತಾ ಇರುತ್ತೆ, ಚಳಿ ಆಗ್ತಾ ಇರುತ್ತೆ, ಸೆಕೆ ಆಗ್ತಾ ಇರುತ್ತೆ, ಎಷ್ಟೊಂದು ವೇರಿಯೇಷನ್ಸ್ ಇರುತ್ತೆ. ಬಟ್ ಅಲ್ಲಿ ಆ ಥರ ಏನಿಲ್ಲ. ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಮಳೆ ಅಂದರೆ ಕಾರಲ್ಲಿ ಹೋಗೋಕ್ಕೆ ಕೂಡ ಕಾಣಿಸ್ತಾ ಇರಲಿಲ್ಲ, ಅಷ್ಟೊಂದಿತ್ತು. ಎಲ್ಲೋ ಲೈನ್ ಹಾಕ್ಬಿಟ್ಟಿದ್ದಾರೆ ಇವಾಗ ಬೀಚ್ ಹತ್ರ, ಅಲ್ಲಿ ಆಡೋಕ್ಕೂ ಆಗಲ್ಲ. ಇನ್ನೇನು ಮಾಡೋದು, ಇನ್ನೇನು ನೋಡೋಕ್ಕಿರುತ್ತೆ ಮ್ಯಾಂಗ್ಳೂರಲ್ಲಿ ಅಂತ ಹೇಳಿಬಿಟ್ಟು ನಾಳೆ ಬೆಳಗ್ಗೆ ಮತ್ತೆ ಚೆಕ್ಔಟ್ ಆಗಿ ಹೊರಡೋಣ ಬೆಂಗಳೂರಿಗೆ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇನೇ ಅಲ್ಲಿಂದ ಹೊರಟ್ವಿ. ಈಗ ನಾವು ಪನಂಬೂರು ಬೀಚ್ಗೆ ಬಂದ್ವಿ. ಆಲ್ಮೋಸ್ಟ್ ಒಂದು 14 to 15 ಕಿಲೋಮೀಟರ್ಸ್ ಇದೆ ನಾವು ಇದ್ದಿದ್ದ ರೂಮಿಂದ ಇಲ್ಲಿಗೆ. ನಾನು ಇದೆಲ್ಲ ಗೂಗಲಲ್ಲಿ ನೋಡಿದ್ದೆ, ಈ ಬೀಚ್ ಚೆನ್ನಾಗಿದೆ, ಇಲ್ಲಿ ಹೋಗಿ ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು, ನೋಡಿದ್ವಿ, ಚೆನ್ನಾಗೇ ಇತ್ತು. ಆದರೆ ಆಡೋಕ್ಕೆ ಬಿಡಲಿಲ್ವಲ್ಲ, ಎಷ್ಟೊಂದು ಗಾಳಿ ಇತ್ತು. ಅವಾಗ ಅಂದ್ಕೊಂಡ್ವಿ ಒಳ್ಳೆ ಕೆಲಸ ಆಯಿತು ಈ ಥರ ಮಾಡಿ ಅಂತ. ಯಾರನ್ನೂ ಬಿಡ್ತಾ ಇಲ್ಲ ಹೊರಗಡೆ. ನೈಸ್ ಪಾ, ತುಂಬ ವರ್ಷ ಆಗಿತ್ತಪ್ಪ ನೋಡ್ಬಿಟ್ಟು. ಬೀಚ್ ಗೋವಾ ಇರಬೇಕಷ್ಟೆ, ಗೋವಾ ಇಸ್ ಬೆಸ್ಟ್. ಎಷ್ಟು ಸ್ಟೇರಿಯ ಕಾಣಕ್ಕಲ್ಲ ಈ ಕಡೆ ಬರೋದ್ರ ಸ್ಟೇರಿಯ. ಮಿನಿ ಹಾಯ್. ಈಗ ನಾವು ನೆಕ್ಸಸ್ ಮಾಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬೇಜಾರಾಗ್ತಾಯಿತ್ತು, ಇನ್ನೇನು ಮಾಡೋದು, ಇನ್ನೇನು ಪ್ಲೇಸ್ ಇಲ್ವಲ್ಲ, ಅದು ಬೇರೆ ಮಳೆ ಬರ್ತಾ ಇತ್ತು. ಹಾಗಾಗಿ ಮಾಲ್ಗಾದರೂ ಹೋದರೆ ಸ್ವಲ್ಪ ಆರಾಮಾಗಿ ಮಿನಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಇರುತ್ತೆ ಅಂತ ಹೊರಡ್ತಾ ಇದ್ವಿ. ಅವಳು ಬೇರೆ ರೂಮಲ್ಲಿ ಇರ್ತಾ ಇಲ್ಲ, ಅವಳಿಗೆ ಜೋಲಿ ತುಂಬ ಅಡಿಕ್ಷನ್ ಆಗಿಬಿಟ್ಟಿದೆ. ಈ ನಡುವೆ ನಿದ್ದೆ ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ಹಾಕಬೇಕು,
ಅದನ್ನು ಕೇಳ್ತಾಯಿದ್ಲು, ಸ್ವಲ್ಪ ಹಠ ಮಾಡ್ತಾಯಿದ್ಲು. ಅದಕ್ಕೆ ಅವರಪ್ಪ ಫಸ್ಟ್ ಇವಳು ನಿದ್ದೆ ಚೆನ್ನಾಗಿ ಆಡಿಬಿಟ್ರೆ ನಿದ್ದೆ ಚೆನ್ನಾಗಿ ಮಾಡ್ತಾಳಲ್ವ, ಅದಕ್ಕೆ ಆಡ್ಸೋಣ ಅಂಥೇಳಿ ಮಾಲ್ಗೆ ಬಂದ್ವಿ. ಚೆನ್ನಾಗಿ ಆಟ ಆಡೋಕ್ಕೆ ಬಿಟ್ವಿ ಅವಳನ್ನ. ಸುಸ್ತಾಗಿ ನೈಟೆಲ್ಲ ಆರಾಮ್ಸೆ ಮಲ್ಕೊಂಡ್ಳು. ಆವಾಗ ಖುಷಿ ಆಯಿತು ನಿಜವಾಗ್ಲೂ. ಸ್ವಲ್ಪ ಮಕ್ಕಳನ್ನ ಆ್ಯಕ್ಟಿವ್ ಆಗಿರೋಕ್ಕೆ ಬಿಟ್ಬಿಟ್ರೆ ಅವ್ರ ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಯಾವಾಗ ಆ್ಯಕ್ಟಿವ್ ಆಗಿ ಇರೋದಿಲ್ವೋ ಆವಾಗ ಆಟ ಎಲ್ಲ ಮಾಡೋದೆಲ್ಲ ಮಾಡ್ತಾರೆ. ಅದೊಂದು ಅಬ್ಸರ್ವ್ ಮಾಡಿದ್ದೀನಿ. ನಮಗೆ ಮಧ್ಯಾಹ್ನ ತಿಂದಿದ್ದೆ ತುಂಬ ಆಗಿಬಿಟ್ಟಿತ್ತು. ಅದಕ್ಕೆ ನಾವೇನು ಅಲ್ಲಿ ತಿನ್ನಲಿಲ್ಲ. ಜಸ್ಟ್ ಒಂದು ಜ್ಯೂಸ್ ತೊಗೊಂಡು ಕುಡ್ಕೊಂಡು ಸುಮ್ಮನೆ ಇದ್ವಿ. ಒಂಥರ ರಿಲೀಫ್ ಅನ್ನಿಸ್ತಾ ಇತ್ತು ಜ್ಯೂಸ್ ಕುಡಿದ್ಮೇಲೆ. ಇಲ್ಲಿ ಮಿನಿನ ಆಟ ಆಡೋಕ್ಕೆ ಬಿಟ್ಬಿಟ್ವಿ ಸ್ವಲ್ಪ ಹೊತ್ತು. ಒಂದು 11ವರೆಗೂ ನಾವು ಮಾಲಲ್ಲೇ ಇದ್ವಿ. ಎಲ್ಲರೂ ಹೋಗೋವರೆಗೂ ನಾವು ಹೋಗಲಿಲ್ಲ. ರೂಮ್ಗೆ ಹೋಗೋಕ್ಕೆ ಅಷ್ಟೊಂದು ಇಷ್ಟ ಆಗ್ತಾಯಿರಲಿಲ್ಲ. ಏನು ಮಾಡೋದು, ಅಲ್ಲೂ ಹೋಗಿ ಸುಮ್ಮನೆ ಬೇಜಾರಾಗ್ತಾಯಿತ್ತು. ಅದಕ್ಕೆ ಇಲ್ಲೇ ಮಾಲಲ್ಲೇ ಇದ್ದು ಆಮೇಲೆ ಆಚೆ ಕಡೆ ಎಲ್ಲ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಮತ್ತೆ ರೂಮ್ಗೆ ಹೋಗಿ ಮಲ್ಕೊಂಡ್ವಿ 12 ಗಂಟೆ ಮೇಲೆ. ಚೆನ್ನಾಗಿತ್ತು ಒಂಥರ ದಿನ. ಇದು ಪ್ಲ್ಯಾಂಡ್ ಅಲ್ಲ ಅಂದ್ರೂ ಟ್ರಿಪ್ ಒಂಥರ ಚೆನ್ನಾಗಿತ್ತು. ಖುಷಿಯಾಗಿದ್ವಿ ಎಲ್ಲರೂ. ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡೋವಾಗ ಚೆನ್ನಾಗಿ ಪ್ಲ್ಯಾನ್ ಮಾಡಬೇಕು, ಬೇಗನೆ ಬುಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನು ಮಿನಿ ಬರ್ಡೇಗೆ ಎಲ್ಲಾದರೂ ಪ್ಲ್ಯಾನ್ ಮಾಡಬೇಕು, ರೆಸಾರ್ಟ್ ಹೋಗಿ ಇರೋ ಥರ. ಅದಕ್ಕೆ ಇವಾಗೇ ಸ್ವಲ್ಪ ಬೇಗನೆ ಬುಕ್ ಮಾಡಿದ್ರೆ ನಮಗೆ ಸಿಗುತ್ತೆ, ನಮ್ಮ ಡೇಟ್ಗೆ ಅವೈಲಬಲ್ ಇರುತ್ತೆ. ಇಲ್ಲಾಂದರೆ ಅದನ್ನು ಕ್ಲೋಸ್ ಆಗುತ್ತೆ. ಅದು ಬೇರೆ ಅವಾಗೂ ಲಾಂಗ್ ವೀಕೆಂಡ್ ಬಂದಿದೆ. ನೋಡಬೇಕು ಎಲ್ಲಿ ಹೋಗ್ತೀವಿ ಏನು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಸೊ ಹೀಗಿತ್ತು ನಮ್ಮ ಮೊದಲನೇ ದಿನ ಮಂಗಳೂರಲ್ಲಿ. ನಾಳೆ ಬೆಳಗ್ಗೆ ಚೆಕ್ಔಟ್ ಆಗ್ತೀವಿ. ಸೊ ಆ ವಿಡಿಯೋನು ನಾಳೆ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ನೋಡಿ, ಇನ್ಮೇಲೆ ಇಂಟ್ರೆಸ್ಟಿಂಗ್ ಆಗಿ ವೀಡಿಯೋಸ್ನ ನಾನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಕ್ತೀನಿ ಇನ್ಮೇಲೆ, ನಾನು ಅಂದ್ಕೊಂಡಿದ್ದೀನಿ ಹಾಕಬೇಕು ಅಂತ. ಸೊ ಇಷ್ಟ ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್.